ಇರೆಗ್ಯುಲರ್ ಪೀರಿಯಡ್ಸ್ ನಮಗೆ ಆಗೋದು, ಮತ್ತೆ ತೂಕ ಹೆಚ್ಚಾಗೋದು, ವೆಯ್ಟ್ ಗೇನ್ ಆಗೋದು, ಮುಖದಲ್ಲಿ ಅನ್ವಾಂಟೆಡ್ ಹೇರ್ಸ್, ಫೇಶಿಯಲ್ ಹೇರ್ಸ್ ಗಳು ಬರೋದು ನಮಗೆ. PCOD ಪ್ರಾಬ್ಲಮ್ ಇದ್ರೆ ಫೇಸ್ ಅಲ್ಲಿ ಅನ್ವಾಂಟೆಡ್ ಹೇರ್ಸ್ ಗಳು ಗಡ್ಡ ತರ ಬರೋದು, ಆ ತರ ಸಮಸ್ಯೆನೂ ತುಂಬಾ ಆಗತ್ತೆ. ಹೇರ್ ಲಾಸ್, ಕೂದಲು ಉದುರುವಿಕೆ, ಮತ್ತೆ ನಮಗೆ ಹೇರ್ ಲಾಸ್ ಆಗ್ತಾ ಹೋಗುತ್ತೆ. ಓವರ್ ಬ್ಲೀಡಿಂಗ್, ಮತ್ತೆ ಕೆಲವರಿಗೆ ಓವರ್ ಬ್ಲೀಡಿಂಗ್ ಆಗುತ್ತೆ, ಇರ್ರೆಗ್ಯುಲರ್ ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಆದ್ರೂನು ಓವರ್ ಬ್ಲೀಡಿಂಗ್ ಆ ತರ ಇರುತ್ತೆ. ಇಲ್ಲ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್, ಡೇಟ್ ಇಲ್ದಲೇನೆ ಪದೇ ಪದೇ ಡೇಟ್ ಆಗೋದು, ಆ ತರ ಸಮಸ್ಯೆನೂ ಆಗತ್ತೆ. ಇನ್ಫರ್ಟಿಲಿಟಿ, ಬಂಜೆತನ, PCOD ಪ್ರಾಬ್ಲಮ್ ಇಂದ ಎಲ್ರಿಗೂ ತುಂಬಾ ಸಮಸ್ಯೆ ಬರೋದೆ ಬಂಜೆತನ ಅನ್ನೋದು. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್, ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನ್ ಆಗೋದು ಏನಕ್ಕೆ? PCOD ಪ್ರಾಬ್ಲಮ್ ಇದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ನಮ್ಗೆ ಏನಕ್ಕೆ PCOD ಪ್ರಾಬ್ಲಮ್ ಆಗೋದು? ನಮ್ಮ ಬಿಸಿ ಲೈಫ್ ಸ್ಟೈಲ್ ಇಂದ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಬಿಸಿ ಲೈಫ್ ಸ್ಟೈಲ್ ಹೆಂಗೆ ಅಂದ್ರೆ ನಾವು ಹೆಲ್ತ್ ಕಡೆ ಗಮನನೇ ಕೊಡಲ್ಲ, ಬರೀ ಕೆಲ್ಸ 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 ಆ ತರಾನೇ ಟೈಮ್ ಕೊಡ್ತೀವಿ, ಇಲ್ಲ ಫೋನಲ್ಲಿ ಇರ್ತೀವಿ, ಇಲ್ಲ ಆ ತರ ಇರ್ತೀವಿ. ಸೊ ಬಿಸಿ ಲೈಫ್ ಸ್ಟೈಲ್ ಕಡೆಯಿಂದ ನಮಗೆ PCOD ಪ್ರಾಬ್ಲಮ್ ಬರುತ್ತೆ. ಮತ್ತೆ ಏನು ಅಂದ್ರೆ ನಿದ್ರೆಹೀನತೆ, ನಿದ್ದೆ ಸರಿಯಾಗಿ ಮಾಡದೇ ಇರೋದ್ರಿಂದಾನು ಕೂಡ ನಮಗೆ PCOD ಪ್ರಾಬ್ಲಮ್ ಸಮಸ್ಯೆ ಬರುತ್ತೆ. ನಿದ್ದೆ ನಾವು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮಾಡ್ಬೇಕು. 6 to 7 hours ನಿದ್ದೆ ಮಾಡ್ಬೇಕು. ಹಂಗಂತ ಹಗಲಲ್ಲಿ ಮಲ್ಗೋದಲ್ಲ, ಕರೆಕ್ಟ್ ಆಗಿ ನೈಟ್ ನಿದ್ದೆ ಮಾಡ್ಬೇಕು ನಾವು. ಸೊ ಅವಾಗ ನಮಗೆ ಬಾಡಿಲಿ ಏನೇ ಸಮಸ್ಯೆ ಇದ್ರು ಸರಿ ಹೋಗುತ್ತೆ. ಮತ್ತೆ ಅನ್ಹೆಲ್ದಿ ಫುಡ್ ಗಳನ್ನ ತಿನ್ನೋದನ್ನ ನಾವು ಸ್ಟಾಪ್ ಮಾಡ್ಬೇಕು. ಈಗಿನ ಫುಡ್ ಅಲ್ಲಿ ನಮಗೆ ಮೊದ್ಲೇ ಸತ್ವಗಳಿಲ್ಲ, ಅದ್ರಲ್ಲೂ ನಾವು ಅನ್ಹೆಲ್ದಿ ಫುಡ್ ಗಳನ್ನ ನಾವು ತಿಂತಾ ಹೋದಾಗ ನಮಗೆ ನಮ್ಮ ಬಾಡಿಗೆ ಏನು ಪೌಷ್ಟಿಕಾಂಶಗಳು ಬೇಕು ಏನು ಸಿಗಲ್ಲ. ಸೊ ಅದರಿಂದ ನಮಗೆ PCOD ಪ್ರಾಬ್ಲಮ್ ಬರುತ್ತೆ. ಮತ್ತೆ ಲ್ಯಾಕ್ ಆಫ್ ಎಕ್ಸಸೈಸ್, ಅಂದ್ರೆ ನಮ್ ಬಾಡಿಗೆ ಏನ್ ಎಕ್ಸಸೈಸ್ ನಾವು ಕೊಡ್ಬೇಕು ಅದನ್ನ ನಾವು ಕೊಡೋದೇ ಇಲ್ಲ. ಯಾವಾಗ್ಲೂ ಬೆಡ್ಡಲ್ಲಿ ಫೋನ್ ಇಟ್ಕೊಂಡ್ ಮಲಗಿರೋದು, ಈ ಕಡೆ ತಿನ್ನೋದು 12 ಗಂಟೆಗೆ ತಿನ್ಬಿಟ್ಟು ನಾವು ಬೆಡ್ ಮೇಲೆ ಆರಾಮಾಗಿ ರೆಸ್ಟ್ ಮಾಡೋದು, ಟೈಮಿಂಗ್ಸ್ ಸರಿಯಾಗಿರಲ್ಲ. ಸೊ ನಾವು ಎಕ್ಸಸೈಸ್ ಅನ್ನೋದು ಇರೋದೇ ಇಲ್ಲ. ಆಗಿನ ಕಾಲದವರೆಲ್ಲ ಬೆಳಗ್ಗೆ 5 ಗಂಟೆಗೆ ಎದ್ರೆ 8 ಗಂಟೆಗೆ ತಿಂಡಿ ತಿನ್ಬಿಟ್ಟು ಮೈ ಬೆವರು ಸುರ್ಸೋ ಅಷ್ಟು ಕೆಲಸ ಮಾಡ್ತಾ ಇದ್ರು. ಸೊ ಮಧ್ಯಾಹ್ನ ಕರೆಕ್ಟ್ ಆಗಿ 1 ಗಂಟೆ ಊಟ, ರಾತ್ರಿ 8 ಗಂಟೆಗೆ ಊಟ, ಒಳ್ಳೆ ನಿದ್ದೆ, ಇಷ್ಟು ಮಾಡ್ತಾ ಇದ್ರು. ಸೊ ನಾವ್ ಅದನ್ನ ಮಾಡ್ತಾ ಇಲ್ಲ, ಬಾಡಿಗೆ ಒಂಚೂರು ಎಕ್ಸಸೈಸೇ ಇಲ್ಲ. ನಾವು ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ನಮಗ್ PCOD ಪ್ರಾಬ್ಲಮ್ ಇಂದ, ಆಗ್ಲೇ ಮೇಡಮ್ ಕೇಳಿದ್ರು 2 ತಿಂಗಳಾದ್ರೂ ನನ್ಗೆ ಇನ್ನೂ ಆಗಿಲ್ಲ. ಸೊ ಇದೆಲ್ಲ ಗುಣಗಳು ಅದ್ರಲ್ಲಿ ಬರುತ್ತೆ. ನಾವು ಚೇಂಜಸ್ ಮಾಡ್ತಾ ಹೋದ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ಅವರಿಗೆ ರಿಸಲ್ಟ್ ಸಿಗುತ್ತೆ. ಸೊ ಮತ್ತೆ ಏನು ಅಂದ್ರೆ ಹೌ ಟು ಕ್ಯೂರ್ ನ್ಯಾಚುರಲಿ, ನಾವು ಹೇಗೆ ನ್ಯಾಚುರಲ್ ಆಗಿ ನಾವು PCOD ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಅನ್ನೋದನ್ನ ನಾವು ತಿಳ್ಕೊಬೇಕು. ಎಲ್ಲದಕ್ಕೂ ಮೆಡಿಸಿನ್ ಅಂತ ಹೋಗೋದಲ್ಲ. ಡಾಕ್ಟರ್ಸ್ ಇದಾರೆ ನಮಗೋಸ್ಕರ, ಅವರಿಗೆ ಥ್ಯಾಂಕ್ಫುಲ್, ಯಾಕಂದ್ರೆ ಅವ್ರಿಲ್ದೆ ನಾವು ತುಂಬಾನೇ ಕಷ್ಟ. ಸೊ ಅವರಿಗೆ ಒಂದ್ ಥ್ಯಾಂಕ್ಸ್ ಡಾಕ್ಟರ್ಸಿಗೆ. ಬಟ್ ಹಾಗಂತ ನಾವಾಗೆ ನಾವು ಕಾಯಿಲೆಗಳನ್ನ ಬರ್ಸ್ಕೊಂಡು ಪದೇ ಪದೇ ಡಾಕ್ಟರ್ ಹತ್ರ ಹೋಗ್ಬಾರ್ದು. ಸೊ ನಾವು ನ್ಯಾಚುರಲ್ ಆಗಿ ನಮ್ಮ ಕಾಯಿಲೆಗಳನ್ನ ನಾವು ಗುಣಪಡಿಸ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಸೊ ನಾವು ಊಟದ ಪದ್ಧತಿಗಳನ್ನ ಚೇಂಜ್ ಮಾಡ್ಕೋಬೇಕು. ರಿಚ್ ಆಗಿರೋ ಊಟಗಳನ್ನ ನಾವು ಮಾಡ್ಬೇಕು, ಮತ್ತೆ ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು. ಅದರಿಂದ ನಾವು ಸಮಸ್ಯೆಯಿಂದ ಹೊರಗಡೆ ಬರ್ತೀವಿ. ಸೊ ನಾವು ಏನ್ ತಿನ್ಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೇಕು. ಮೊದಲನೇದಾಗಿ ಏನ್ ತಿನ್ಬಾರ್ದು ಅಂತ ನಮಗ್ ಗೊತ್ತಾದ್ರೆ ಸೊ ನಾವು ನೆಕ್ಸ್ಟ್ ಏನ್ ತಿನ್ಬೇಕು ಅನ್ನೋದು ನಮಗ್ ಗೊತ್ತಾಗತ್ತೆ. ಸೊ ನಾವು ಏನು ಮೈದಾ ಇಂದ ಮಾಡಿರೋ ಯಾವುದೇ ತಿಂಡಿ ಆಗ್ಲಿ, ತಿನ್ಸಾಗ್ಲಿ, ಪರೋಟ ಆಗ್ಲಿ, ಆತರ ಎಲ್ಲ ನಾವು ತಿನ್ಬಾರ್ದು. ಜಾಸ್ತಿ ಜನ ಇವಾಗ ಪರೋಟಾಗ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಆಕ್ಚುಲಿ ಗೋಧಿನೇ ತುಂಬಾ ಒಳ್ಳೇದಲ್ಲ ಇವಾಗ ತಿನ್ನೋದು, ಅದ್ರಲ್ಲೂ ಮೈದಾಕ್ಕೆ ಹೋಗ್ಬಿಟ್ಟಿದ್ದಾರೆ ಎಲ್ರು. ಪರೋಟ ತಿನ್ನೋದು, ಬ್ರೆಡ್ ತಿನ್ನೋದು, ಬಿಸ್ಕೆಟ್ಸ್ ತಿನ್ನೋದು, ಬೇಕರಿ ಐಟಮ್ ತಿನ್ನೋದು, ಮತ್ತೆ ಹಾಲಿನಿಂದ ಮಾಡಿರೋ ಸಿಹಿ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ನಾವು ಸಿಹಿ ಪದಾರ್ಥಗಳನ್ನ ಮುಂಚೆ ಎಲ್ಲ ಬೆಲ್ಲದಿಂದ ಮಾಡಿ ತಿಂತಾ ಇದ್ವಿ, ಇವಾಗ ಹೊರಗಡೆ ಸಿಹಿ ಪದಾರ್ಥಗಳನ್ನೇ ಜಾಸ್ತಿ ಮಾಡಿದೀವಿ. ಸೊ ಅದರಿಂದ ನಮಗೆ ಈ ತರ ಸಮಸ್ಯೆ ಎಲ್ಲ ಹೆಚ್ಚಾಗತ್ತೆ. ಮತ್ತೆ ನೆಕ್ಸ್ಟ್ ಈಗ ನಾವು ಶುಗರ್ನ ತುಂಬಾನೇ ಕಮ್ಮಿ ಮಾಡ್ಬೇಕು. ಈಗಿನ ಇದ್ರಲ್ಲಿ ಶುಗರ್, ಸಾಲ್ಟ್
ಮತ್ತೆ PCOS ಇರೋರು ಮಶ್ರೂಮ್ ನ ತಿನ್ನೋದನ್ನ ಕಮ್ಮಿ ಮಾಡ್ಬೇಕು. ಯಾಕಂದ್ರೆ ಇವಾಗ ಎಲ್ರು ತುಂಬಾ ಇಷ್ಟ ಪಡ್ತಾರೆ ಮಶ್ರೂಮು, ಪನೀರ್ ಅದೆಲ್ಲ. ಪನೀರ್ ಒಳ್ಳೇದು, ಸೊ ನಾವ್ ಎಷ್ಟು ಹಿತವಾಗಿ ಮಿತವಾಗಿ ತಿಂತೀವೋ ಅಷ್ಟು ಒಳ್ಳೇದು. ಮಶ್ರೂಮು PCOS ಗೆ ಒಳ್ಳೇದಲ್ಲ. ಸೊ ಆದಷ್ಟು ಶುಗರ್ ಮತ್ತೆ ಸಾಲ್ಟ್ ಕಮ್ಮಿ ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಮತ್ತೆ ಕಟ್ ಡೌನ್ ಜಂಕ್ ಫುಡ್ಸ್ ನ ಟೋಟಲಿ ಆಗಿ ಕಮ್ಮಿ ಮಾಡ್ಬೇಕು. ಫ್ರೈಡ್ ಆಗಿರೋ ಫುಡ್ಸ್ ನ ಟೋಟಲಿ ಆಗಿ ಕಮ್ಮಿ ಮಾಡ್ಬೇಕು. ಮತ್ತೆ ಪ್ಯಾಕಿಂಗ್ ಫುಡ್ಸ್ ಅಂತ ಬರುತ್ತೆ, ಪ್ರಿಸರ್ವೇಟಿವ್ ಹಾಕಿರುವಂತ ಪ್ಯಾಕಿಂಗ್ ಫುಡ್ಸ್ ಫ್ರೀಸರ್ ಅಲ್ಲಿ ಇಟ್ಟಿರ್ತಾರೆ. ನಾವು ಅದನ್ನ ರೆಡಿ ತಗೊಂಬಂದಿ ಮನೇಲಿ ಮಾಡ್ಕೊಂಡ್ ಬಂದು ತಿಂತೀವಿ. ನಾವ್ ಕಷ್ಟಪಟ್ಟು ಮಾಡ್ಲಿಕ್ಕೆ ಆಗಲ್ಲ, ನಮಗ್ ಟೈಮ್ ಇರಲ್ಲ. ಸೊ ಅದನ್ನ ಕಟ್ ಔಟ್ ಮಾಡ್ಬೇಕು. ಆ ಪ್ರಿಸರ್ವೇಟಿವ್ ಫುಡ್ಸ್ ನ ನಾವು ತಿನ್ನೋದನ್ನ ಸ್ಟಾಪ್ ಮಾಡ್ಬೇಕು. ಸೊ ಇದ್ರಿಂದ ನಾವು ಹೊರಗ್ ಬರಕ್ಕೆ ಏನ್ ತಿನ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ. ದಿಸಕ್ಕೆ 2-3 ಸ್ಪೂನ್ ಅಷ್ಟು ಫ್ಲಾಕ್ಸ್ ಸೀಡ್ಸ್ ನ ಇಂಟೇಕ್ ಮಾಡ್ಬೇಕು. ಅದು ಯಾವ್ದಾದ್ರು ರೂಪದಲ್ಲಾದ್ರೂ ಆಯ್ತು. ನಿಮಗೆ ಹಂಗೆ ತಿನ್ಲಿಕ್ಕಾದ್ರೆ ಅದನ್ನ ಹಂಗೆ ತಿನ್ಬೋದು, ಹಾಲು ಪೌಡರ್ ಎಲ್ಲ ತಿನ್ಬೋದು, ಯಾವ್ದಾದ್ರು ಫುಡ್ ಅಲ್ಲಿ ಹಾಕೊಂಡು ನಾವು ತಿನ್ಬೋದು. ಅದರಿಂದ ನಮಗೆ omega-3 ಫ್ಯಾಟಿ ಆಸಿಡ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಅದರಲ್ಲಿ. ಮತ್ತೆ ನಾವು ಗ್ರೀನ್ ಟೀ ಆ ತರನ ಜಾಸ್ತಿ ಯೂಸ್ ಮಾಡ್ಬೇಕು. ಟೀ, ಕಾಫಿ ಅದನ್ನೆಲ್ಲ ಬಿಟ್ಬಿಡ್ಬೇಕು. ಅದಕ್ಕೆ ನಮ್ದು ಬೆಸ್ಟ್ ಎನರ್ಜಿ ಆಫ್ ಇದೆ. ಸೊ ನಮಗೆ ಎನರ್ಜಿ ಬೇಕಾದಾಗ ಗ್ರೀನ್ ಟೀಗಳನ್ನ ಕುಡಿಬೇಕು ಅಂದಾಗ, ಡ್ರಿಂಕ್ಸ್ ಗಳನ್ನ ಕುಡಿಬೇಕು ಅಂದಾಗ ನಾವು ಎನರ್ಜಿ ಅಪ್ಪನ್ನ ಚಿಲ್ಡ್ ಆಗುನು ನಾವು ಯೂಸ್ ಮಾಡ್ಕೋಬಹುದು. ಫುಲ್ ತಣ್ಣೀರಲ್ಲಿ ಲೆಮನ್ ಹೈಡ್ರೇಟ್ ತರ ಪ್ರಾಡಕ್ಟ್ ಇರುತ್ತೆ. ಎನರ್ಜಿ ಜೊತೆಗೆ ಲೆಮನ್ ಹಾಕೊಂಡು, ಎನರ್ಜಿ ಅಪ್ಪನ್ನ ಹಾಕೊಂಡು ಫುಲ್ ಚಿಲ್ಡ್ ಆಗಿ ಕುಡಿಬೇಕು ಅನ್ಸ್ದಾಗ ಆ ರೂಪದಲ್ಲೂ ನಾವು ಯೂಸ್ ಮಾಡ್ಬೋದು. ಸೊ ಟೀ, ಕಾಫಿ ತರ ಯೂಸ್ ಮಾಡ್ಬೇಕು ಅಂದಾಗ ಬಿಸಿನೀರಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಟೀ, ಕಾಫಿ ಲೆಸ್, ಮತ್ತೆ ಅದರಿಂದ ನಮಗೆ ತುಂಬಾನೇ ಬೆಸ್ಟ್ ರಿಸಲ್ಟ್ ಸಿಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದ್ರೆ ತೂಕನ ಕಮ್ಮಿ ಮಾಡ್ಕೊಳ್ಳೇಬೇಕು. ಸೊ ತೂಕ ಕಮ್ಮಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾವು ಆ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕಾಗಲ್ಲ. ಆಕ್ಟಿವ್ ಆಗಿಲ್ಲ ಅಂದ್ರೆ ಆ ಸಮಸ್ಯೆಯಿಂದ ಬರ್ಲಿಕ್ಕಾಗಲ್ಲ. ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ಬರ್ಲಿಕ್ಕಾಗಲ್ಲ. ಊಟದ ಪದ್ಧತಿ ಚೇಂಜ್ ಮಾಡಿಲ್ಲ ಅಂದ್ರೆ ಬರ್ಲಿಕ್ಕಾಗಲ್ಲ. ಎಲ್ಲದಕ್ಕೂ ಮೂಲ ಕಾರಣ ಒಂದೇ, ತೂಕ ಕಮ್ಮಿ ಮಾಡ್ಕೊಳ್ಳೋದು. ಸೊ ತೂಕ ಕಮ್ಮಿ ಮಾಡ್ಕೊಂಡ್ರೆ ನಮಗೆ ಏನ್ ರಿಸಲ್ಟ್ ಬೇಕು ಅದು ಸಿಗತ್ತೆ. ಸೊ ನಾವು ಊಟದಲ್ಲಿ ಏನ್ ರಿಪ್ಲೇಸ್ ಮಾಡ್ಬೇಕು, ನಾವು ನಾರ್ಮಲ್ ರೈಸ್ ತಿಂತೀವಿ, ಪಾಲಿಶ್ಡ್ ರೈಸ್ ತಿಂತೀವಿ, ಅದನ್ನ ಕಮ್ಮಿ ಮಾಡ್ಕೊಂಡು ಬ್ರೌನ್ ರೈಸ್ ಅನ್ನ ತಿನ್ನಕ್ ಸ್ಟಾರ್ಟ್ ಮಾಡ್ಬೇಕು. ದಲಿಯಾ ಅಂತ ಎಲ್ಲ ಹೇಳ್ತಾರೆ. ಒಳ್ಳೊಳ್ಳೆ ನೈಸರ್ಗಿಕವಾಗಿರೋ ಗ್ರೈನ್ಸ್ ಗಳೇ ಇರುತ್ತೆ, ಸಣ್ಣದಾಗಿರುತ್ತದು. ಈ ಕಡ್ಲೆಕಾಳು, ಬಟಾಣಿ ಅದೆಲ್ಲ ಓಕೆ, ಅದ್ ನಮಗ್ ಗೊತ್ತಿರೋ ಅಂತದ್ದು. ಬಟ್ ಹೆಲ್ತಿಗಂತಾನೆ ತುಂಬಾ ಗ್ರೈನ್ಸ್ ಗಳಿದೆ. ಅದು ನೇಮ್ ಇವಾಗ ಅದು ಹೇಳಲಿಕ್ ಆಗಲ್ಲ, ಅದು ಇನ್ನೊಂದಿನ ನಾನು ಯಾವಾಗಾದ್ರೂ ಹೇಳ್ತೇನೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ತಾ ಹೋದ್ರೆ ಹೆಲ್ತಿಗೆ ತುಂಬಾನೇ ಒಳ್ಳೇದು. ಮತ್ತೆ ದಿಸಕ್ಕೆ 2 ಸ್ಪೂನು ದಿಸಕ್ಕೆ 2 ಸ್ಪೂನು ತುಪ್ಪನ ಯೂಸ್ ಮಾಡ್ಬೇಕು ನಾವು. ತುಂಬಾನೇ ದೇಹಕ್ಕೆ ಒಳ್ಳೇದು. ಖಾಲಿ ಹೊಟ್ಟೆಲಿ ಮಾರ್ನಿಂಗ್ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ನಮಗೆ ಬಾಡಿಯಿಂದ ಬ್ಯಾಡ್ ಫ್ಯಾಟ್ ಆಚೆ ಹೋಗ್ಬೇಕು ಅಂದ್ರೆ ನಮಗೆ ಗುಡ್ ಫ್ಯಾಟ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ಬ್ಯಾಡ್ ಫ್ಯಾಟ್ ಸ್ಟೋರ್ ಆಗ್ತಾ ಹೋಗುತ್ತೆ. ಗುಡ್ ಫ್ಯಾಟೇ ಬ್ಯಾಡ್ ಫ್ಯಾಟ್ ನ ಕಡ್ದಿ ಆಚೆ ಹಾಕೋದು. ಸೊ ಗುಡ್ ಫ್ಯಾಟ್ ಬೇಕೇ ಬೇಕು. ಸೊ ದಿಸಕ್ಕೆ 2 ಸ್ಪೂನ್ ತುಪ್ಪನ ಯೂಸ್ ಮಾಡೋದ್ರಿಂದಾನು ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಇದಕ್ಕೆ ನಾವು ಯೂಸ್ ಮಾಡ್ಬೇಕಾದ್ರೆ ಪದಾರ್ಥದಲ್ಲಿ, ಊಟ ತಿಂಡಿಗಳಲ್ಲಿ ಫರ್ಮೆಂಟೆಡ್ ಆಗಿರೋ ಫುಡ್ಗಳನ್ನು ಕೂಡ ನಾವು ಯೂಸ್ ಮಾಡ್ಬೋದು. ನಾವ್ ಈ ಸಮಸ್ಯೆಯಿಂದ ಸ್ವಲ್ಪ ಸೇಫ್ ಆಗ್ಬೇಕು ಅಂತಂದ್ರೆ ಫರ್ಮೆಂಟೆಡ್ ಫುಡ್ ಅತಿ ಹೆಚ್ಚಾಗಿ ಯಾವ್ದು ತಿನ್ನೋದಲ್ಲ. ಇಡ್ಲಿ, ದೋಸೆ ಅದೆಲ್ಲ ತುಂಬಾನೇ ಒಳ್ಳೇದು, ಆದ್ರೆ ಅತಿ ಹೆಚ್ಚಾಗಿ ಯಾವ್ದೂನು ತಿನ್ನೋದಲ್ಲ. ಸೊ ಮೇಡಮ್, ಫರ್ಮೆಂಟೆಡ್ ಫುಡ್ ಅಂದ್ರೆ ಇವ್ರಿಗೆ ಅರ್ಥ ಆಗಿಲ್ಲ, ಒಂಚೂರು ಕನ್ನಡ ಹೇಳಿ. ಹೇಳಿದ್ನ ಇಡ್ಲಿ, ದೋಸೆ ಆತರ ಫರ್ಮೆಂಟೆಡ್ ಫುಡ್ ಅಂದ್ರೆ ಇಡ್ಲಿ, ದೋಸೆ, ಪಡ್ಡು. ಈ ಉಪ್ಪಿನಕಾಯಿ ಇರುತ್ತಲ್ಲ, ಅದು ಕೂಡ ಫರ್ಮೆಂಟೆಡ್. ಓಕೆ ಸರ್. ಆಮೇಲೆ ಕರಿಂಡಿ ಅಂತೀರಾ, ಏನಂತೀರ ಅದಕ್ಕೆ? ಈ ಬಿಸಿಲಲ್ಲಿ ಬಣ್ಣಲಿ ಹಾಕಿ